ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಹಯೋಗದೊಂದಿಗೆ ದಾಸರಹಳ್ಳಿ ಸಂಭ್ರಮವನ್ನ ಆಯೋಜನೆ ಮಾಡಲಾಗಿದೆ. ಬಾಗಲಕುಂಟೆಯ ಎಂಇಎಸ್ ಮೈದಾನದಲ್ಲಿ 3 ದಿನಗಳ ಕಾಲ ಬೆಂಗಳೂರಿನ ಅತಿ ದೊಡ್ಡ ಫುಡ್ ಫನ್ ಅಂಡ್ ಫ್ಯಾಷನ್ ಫೆಸ್ಟಿವಲ್ ನಡೆಯಲಿದ್ದು ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಮತ್ತು ನಟ ರಾಜವರ್ಧನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 3 ದಿನ ನಡೆಯಲಿರುವ ದಾಸರಹಳ್ಳಿ ಸಂಭ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಯ ರುಚಿಯಾದ ತಿಂಡಿ ತಿನಿಸುಗಳನ್ನು ಸವಿಯಬಹುದು. ಜೊತೆಗೆ ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆ, ಫ್ಯಾಷನ್, ಲೈಫ್ ಸ್ಟೈಲ್ ಹಾಗೂ ನೃತ್ಯ, ಸಂಗೀತ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್, ಕ್ಯೂಟ್ ಬೇಬಿ ಹಾಗೂ ಬೊಂಬಾಟ್ ಜೋಡಿ, ಫ್ಯಾಷನ್ ಶೋ, ಕುಕ್ಕರಿ ಕಾಂಪಿಟೇಷನ್ ಸೇರಿದಂತೆ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಉಚಿತ ಪ್ರವೇಶ ಇದ್ದು ಇವತ್ತು ಮತ್ತು ನಾಳೆ ದಾಸರಹಳ್ಳಿ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಎಂಜಾಯ್ ಮಾಡಿ. ಕನ್ನಡಪ್ರಭ ಪತ್ರಿಕೆಯ ಹಿರಿಯ ಚಪ್ಪಾಳೆಯ ಮುಖಾಂತರ ನಾವು ಕೂಡ ಈ ಒಂದು ಉದ್ಘಾಟನೆ ವಾಯ್ಸ್ ಸಿಂಗರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಯಾವ ರೀತಿ ಡುಯಲ್ ವಾಯ್ಸ್, ಹುಡುಗನ ವಾಯ್ಸ್ ಅಲ್ಲೂ ಅವರೇ ಹಾಡ್ತಾರೆ, ಹುಡುಗಿ ವಾಯ್ಸ್ ಅಲ್ಲೂ ಅವರೇ ಹಾಡ್ತಾರೆ. ಹಾಡಿನ ನಾವು ಕೇಳೋದಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ಖಂಡಿತವಾಗ್ಲೂ ಹಾಡ್ತೀರಾ ಅಲ್ವಾ? ಎಸ್ ಬೇಯನ್ನ ಪ್ರಥಮವಾಗಿ ಹೋದ ವರ್ಷ ನಾವು ದಾಸರಹಳ್ಳಿ ಸಂಭ್ರಮ ಏಷ್ಯಾನೆಟ್ ಸುವರ್ಣ ನ್ಯೂಸು ಹಾಗೂ ಕನ್ನಡಪ್ರಭದ ವತಿಯಿಂದ ಪ್ರಾರಂಭ ಮಾಡಿದ್ವಿ. ಹೋದ ಸಾರಿ ಅಭೂತಪೂರ್ವವಾದಂಥ ಒಂದು ಸಹಕಾರ ಸಿಕ್ಕಿತ್ತು. ಹಾಗಾಗಿ ಮತ್ತೆ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸು ಕನ್ನಡಪ್ರಭದವ್ರನ್ನ ಸಂಪರ್ಕ ಮಾಡಿ ಇವತ್ತು, ನಾಳೆ, ನಾಡಿದ್ದು 2ನೇ ತಾರೀಕು ಫೆಬ್ರವರಿ, 3ನೇ ತಾರೀಕು ಮತ್ತು 4ನೇ ತಾರೀಕು ದಾಸರಹಳ್ಳಿ ಸಂಭ್ರಮ ಆಯೋಜಿಸ್ತಿದ್ದೀರಿ. ಇವತ್ತು ಉದ್ಘಾಟನೆ ಆಗಿದೆ. ಇದು 1 ವರ್ಷಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ಮನೆ ಮಾತಾಗಿರುತ್ತೆ. ಅಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಅನೇಕ ಜನ ವೇದಿಕೆ ಮೇಲೆ ರಂಜಿಸ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯ ಸೀನಿಯರ್ ಸಿಟಿಸನ್ 70-80 ವಯಸ್ಸಾದಂಥ ದಂಪತಿಗಳು ಕೂಡ ವೇದಿಕೆ ಮೇಲೆ ರಂಜಿಸ್ತಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ವಿಶೇಷವಾಗಿ ನಮ್ಮ ನಾಗರಿಕ ಬಂಧುಗಳು, ತಾಯಂದಿರು ಈಗ ಎಲ್ಲ ಶಾಪ್ಗಳಲ್ಲಿ ತುಂಬಿ ತುಳುಕಿದ್ದಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಪ್ರಾರಂಭ ಆದ ಕೂಡಲೇ ಎಲ್ಲ ಚೇರಿಗೆ ಬಂದುಬಿಡ್ತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಇದನ್ನು ನನ್ನ ಕ್ಷೇತ್ರದಲ್ಲಿ ಮಾಡ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭ ಇಬ್ಬರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮ ತುಂಬ ಖುಷಿಯಾಗುತ್ತೆ. ಅಂದರೆ ಜಯನಗರ ಫೆಸ್ಟಿಗೆ ಒಂದು ಸರಿ ಬಂದಿದ್ದೆ ನಾನು. ಸುವರ್ಣ ನ್ಯೂಸ್ ಅವರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಅಂದರೆ ಮುಚ್ಚುಗತ್ತಿ ಟೈಮಲ್ಲೂ ಸುವರ್ಣ ನ್ಯೂಸ್ ಅವರಾಗಿರಲಿ, ಕನ್ನಡಪ್ರಭ ಅವರಾಗಿರಲಿ ನನಗೆ ಹೆಲ್ಪ್ ಮಾಡಿದ್ರು. ಅಂದರೆ ಸಿನಿಮಾಗಳಿಗೂ ಸಪೋರ್ಟ್ ಬೇಕಲ್ಲ, ನಮಗೂ ಜನಗಳೆಲ್ಲ ಒಟ್ಟಿಗೆ ಸೇರೋ ಒಂದು ಈವೆಂಟ್ಗಳಲ್ಲಿ ನಾವು ಇರಬೇಕು. ಸೊ ಸಿನಿಮಾಗೆ ಸಪೋರ್ಟ್ ಮಾಡಿದ್ದು ನಮಗೆ ತುಂಬ ಖುಷಿ ಆಯಿತು. ಅಂದರೆ ಪ್ರತಿಯೊಂದು ಏರಿಯಾಗಳಲ್ಲೂ ಈ ಥರದ ಈವೆಂಟ್ಗಳು ಮಾಡಬೇಕು. ತುಂಬ ಖುಷಿಯಾಗುತ್ತೆ ಈ ಥರ ಈವೆಂಟ್ಗಳಲ್ಲಿ ನಾವು ಬಂದು ನಮ್ಮ ಸಿನಿಮಾಗಳು ಪ್ರಮೋಟ್ ಮಾಡೋದನ್ನು. ಎಲ್ಲ ಫುಡ್ಡು ತುಂಬ ಇಷ್ಟ ಆಗುತ್ತೆ, ನಾನ್ ವೆಜ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.